ಓಂ ಶುಭದಿತೌ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದಿತಿಪರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಸ್ಮಿನ್ ಋತುಃ ದಂಡಕಾರಣ್ಯೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟ್ಯಾಃ ಸಂವತ್ಸರ ಮಧ್ಯೆ ಶ್ರೀಮತ್ ದುರ್ಮುಖಿ ನಾಮ ಸಂವತ್ಸರೆ ದಕ್ಷಿಣಾಯಿಣೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಚತುರ್ದಶ್ಯಾಂ ಶುಭದಿತೌ ವಾಸರಃ ವಾಸರಸ್ತು ಗುರುವಾಸರಯುಕ್ತಾಯಾಂ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೌ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಶಿವನ ಸ್ಮರಣೆಯಿಂದ ಭವನ ಭಯವಿದಾಯ. ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ. ಶಿವಯೋಗಿ ಚನ್ನಬಸವ ಇವನ ಸ್ಮರಣ ಶರಣರ ಸಂಪ್ರದಾಯ. ಸ್ಮರಣ ಶರಣರ ಸಂಪ್ರದಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಧ್ಯಾನದಿಂದ ಶುದ್ಧಗೊಳಿಸು ಮಲಿನ ಮನವ. ಅಳವಡಿಸಿಕೊನಿ ನಾಮ ಸ್ಮರಣೆ. ಆತ್ಮೀಯ ವೀಕ್ಷಕರೇ, ಪರ್ಜನ್ಯ ಜಪ ರುದ್ರಹೋಮ ಎಲ್ಲವೂ ಬಹಳ ವಿಶೇಷವಾಗಿದೆ. ವರ್ಣನ ಕೃಪೆಗೋಸ್ಕರ ಇವತ್ತಿನ ದಿವಸ ಶ್ರೀರಂಗಪಟ್ಟಣದಲ್ಲಿ ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲಿ ನನ್ನ ಆತ್ಮೀಯರಾದಂಥ ಭಾನುಪ್ರಕಾಶ್ ಅವರು ಹಾಗೂ ಸಾಕಷ್ಟು ಜನ ಋತ್ವಿಜರಿದ್ದಾರೆ. ಇವತ್ತಿನ ದಿವಸ ಎಲ್ಲ ಋತ್ವಿಜರೊಂದಿಗೆ, ಎಲ್ಲರ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳರೊಂದಿಗೆ, ಎಲ್ಲ ಪತ್ರಿಕೋದ್ಯಮದವರು, ಎಲ್ಲ ಮಾಧ್ಯಮ ಮಿತ್ರರು, ಸಾಕಷ್ಟು ಜನದ ಎಲ್ಲರ ಸಹಕಾರದೊಂದಿಗೆ ಇವತ್ತು ರುದ್ರ ಮಹಾಯಾಗ ವಿಶೇಷವಾಗಿ ನಡೀತಿದೆ. ಅದರೊಂದಿಗೆ ಪರ್ಜನ್ಯ ಜಪಾನುಷ್ಠಾನ ಜೊತೆಗೆ ರುದ್ರಾಭಿಷೇಕ, ಹರಿದ್ವಾರಿಂದ ಗಂಗಾಜಲವನ್ನು ತಂದು ಮೊನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಹರಿದ್ವಾರಿಂದ ತಂದಿರತಕ್ಕಂತಹ ಗಂಗಾಜಲ ಹರಿದ್ವಾರಲ್ಲೂ ಸಹಿತ ಯಥೇಚ್ಛವಾದಂಥ ರೀತಿ ಸಾಂಬ ಸದಾಶಿವನಿಗೆ ಅಭಿಷೇಕ ಪೂಜೆ ನಡೀತು. ಬಂದರೆ ಒಮ್ಮೆ ಬಾಲದ ಸ್ಥಳವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ. ಅಂದರೆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಕೊಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ಚಂಚಲತೆಯಿಂದ ಇದೆ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಧೈರ್ಯದಿಂದ ಒದ್ದಾಡ್ತಿದ್ದೀರಿ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ನಿಮ್ಮದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡಿ. ಶನೈಶ್ಚರ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಬನ್ನಿ, ಅಭಿಮಾನಿ ದೇವರುಗಳು ಕಾಯ್ತಿದ್ದಾರೆ. ಕರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಾವು ಜಮಖಂಡಿಯಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ಜಮಖಂಡಿ ಬಹಳ ವಿಶೇಷವಾದ ಕಾರ್ಯಕ್ರಮ ಆಯ್ತು ಅವತ್ತು.
ಗುರುಜಿ ನಾವ್ 2 ದಿನಾನು ಬಂದಿದೀವಿ ಗುರುಜಿ. ಓಹೋ, ತುಂಬ ಸಂತೋಷಮ್ಮ. ಹೇಳ್ತಾಯಿ. ಹಾ ಗುರುಜಿ, ನಂದು ಹೆಲ್ತ್ ಒಂದ್ ಸ್ವಲ್ಪ ತೊಂದ್ರೆ ಇದೆ ಗುರುಜಿ. ಅವಾಗ ಸುಮ್ನೆ ಕಿರಿಕಿರಿ, ಸ್ವಲ್ಪ ಜ್ವರ ಬರೋದು, ಮೈಕೈ ಹೊಡ್ತಾ ಈ ತರ ಆಗ್ತೈತಿ ಗುರುಜಿ. ಆಮೇಲೆ ಗುರುಜಿ ನಮ್ಮ ಮನೆಯವ್ರಿಗೆ ಏನು ಜಾಬ್ ಇಂದ ಎಲ್ಲೂ ನಮ್ಗೆ ಯಾವ ರೀತಿನೂ ತೊಂದ್ರೆನೇ ಆಗ್ತಾ ಇದೆ ಗುರುಜಿ. ಯಾವ ಕೆಲ್ಸಾನು ಇಲ್ಲ. ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಮನೆಯವರು? ಅವ್ರಿಗೆ ವೊಡಾಫೋನ್ ಅಲ್ಲಿ ಮಾಡ್ತಾ ಇದಾರೆ ಗುರುಜಿ, ಪ್ರೈವೇಟ್ ಒಳಗಡೆ. ಅದಕ್ಕೋಸ್ಕರ ಈಗ ಮೊನ್ನೆ ಒಂದ್ಸಲ ಲೈನ್ ಸಿಕ್ಕಿತ್ತು ಗುರುಜಿ, ಅವ್ರು ನಿಮ್ ಹತ್ರ ಮಾತಾಡಿದಾರೆ. ಅವ್ರಿಗೆ ಒಂದೆರಡು ಅನುಷ್ಠಾನ ಹೇಳಿದ್ರಿ ಗುರುಜಿ. ಅದನ್ನು ಯಾಕಂದ್ರೆ ಅವ್ರ ತಂದೆ ತಾಯಿ ತುಂಬಾ ದೂರ ಇದಾರೆ ಗುರುಜಿ, ಬೇರೆ ಊರಲ್ಲಿ ಇದಾರೆ. ಅದಕ್ಕೋಸ್ಕರ ಅವ್ರ ಅಂದ್ರೆ ನೀವು ಅವ್ರ ಆಶೀರ್ವಾದ ತಗೊಳಕ್ ಹೇಳಿದ್ರಿ. 4 ಹುಣ್ಣಿಮೆಗೆ ಅವ್ರ ಮನೆ ದೇವ್ರಿಗೆ ಹೋಗಕ್ ಹೇಳಿದ್ರಿ. 9 ವರ್ಷದ ಮಕ್ಕಳಿಗೆ ಹಣ್ಣು ಅಂತ ಹೇಳಿದ್ರಿ ಗುರುಜಿ. ಆಮೇಲೆ 9 ದಿನ ಶಿವನ್ ದೇವಸ್ಥಾನಕ್ಕೆ ಹೋಗಿ ಉಪ್ಪು ಬೆಲ್ಲ ಮೊಸರು ಕೊಡಕ್ ಹೇಳಿದ್ರಿ ಗುರುಜಿ. ಈಗ ಇರೋದ್ರಿಂದ ನಮಗ್ ಮಾಡಕ್ ಆಗಿಲ್ಲ ಗುರುಜಿ. ನಾವ್ ಈಗ ಕಂಟಿನ್ಯೂ ಮಾಡ್ಬೋದಾ? ಅಲ್ಲಮ್ಮ, ತಂದೆ ತಾಯಿ ಹತ್ರ ಇಲ್ಲ ಅಂತ ಹೇಳಿ ಅದನ್ನ ಅನುಷ್ಠಾನನ ಬಿಡ್ತಕ್ಕಂಥದ್ದಲ್ಲ. ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ ಅಂತ ನೀವು ಸಂಕಲ್ಪ ಮಾಡಿದ್ರು, ಅವರು ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟು ಆ ದಿವಸ ಫೋನಲ್ಲಿ ಮಾತಾಡಿ, ಅಪ್ಪ ಹೇಗಿದ್ದೀರಿ, ಅಮ್ಮ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ನೀವು ಚೆನ್ನಾಗಿದ್ದೀರಾ ಅನ್ನೋ 1-2-3 ಮಾತಾಡ್ಬಿಟ್ರೆ ಅವ್ರ ಮನಸ್ಸು ತೃಪ್ತಿ ಆಗ್ಬಿಡುತ್ತೆ. ಯಾವತ್ತೂ ತಂದೆ ತಾಯಿಗೆ ಮಕ್ಕಳು ಏನೇ ಮಾಡಿದ್ರು ಸಹಿತ ಕ್ಷಮಿಸುವಂಥ ಗುಣ ಇರತಕ್ಕಂಥ ತಂದೆ ತಾಯಿ ಮಾತ್ರನೇ. ಈ ನೀವು ಮಾಡುವಂತಹ ಯಾವುದೇ ತಪ್ಪು ಒಪ್ಪುಗಳಿದ್ರು ಪಕ್ಕದ ಮನೆಯವ್ರು ನಿಮ್ಮನ್ನು ಕ್ಷಮಿಸೋದಿಲ್ಲ. ಪಕ್ಕದ ಮನೆಯವರು ಆ ಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಸಂತೋಷಪಡಿಸ್ತಾರೆ ಅಷ್ಟೇ. ನಿಮ್ಮ ಯಶಸ್ಸನ್ನು ಕಾಣುವಂಥವ್ರು, ನಿಮ್ಮ ಯಶಸ್ಸಿನಾಗೆ ಸದಾಕಾಲ ಶ್ರಮಿಸುವಂಥವ್ರು ತಂದೆ ತಾಯಿ ಮಾತ್ರನೇ. ಅದರಿಂದ ತಂದೆ ತಾಯಿನ ಮಾತಾಡಿ ಅವ್ರ ಆಶೀರ್ವಾದ, ಫೋನಲ್ಲಿ ಮಾತಾಡಿ ಆಶೀರ್ವಾದ ತಗೊಂಡು ಕೆಲಸ ಪ್ರಾರಂಭಿಸ್ಬೋದಾಗಿತ್ತು. ಇಷ್ಟೆಲ್ಲ ಪೂಜಾನುಷ್ಠಾನ ಇಷ್ಟು ಕ್ರಮಬದ್ಧವಾಗಿ ನಾವು ತಿಳಿಸ್ಕೊಟ್ಟಾಗ ನೀವು ಮಾಡದಿರತಕ್ಕಂಥ ನಿಮ್ಮ ತಪ್ಪಲ್ವಾ? ಹೌದು ಗುರುಜಿ, ನಾವು ಈಗ ಮಾಡಬಹುದಾ ಗುರುಜಿ? ಇವತ್ತೇ ಈಗಲೇ ಪ್ರಾರಂಭ ಮಾಡಿ. ಇವತ್ತು ಬಹಳ ಒಳ್ಳೆ ದಿನ ಇದೆ. ಬೆಳಿಗ್ಗೆ ಡ್ಯೂಟಿಗೆ ಹೋದ್ರು ಗುರುಜಿ. ಅಂದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಕ್ ಹೇಳಿದ್ರಿ, ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ಶಿವನ್ ದೇವಸ್ಥಾನಕ್ಕೆ ಹೋಗಕ್ ಹೇಳಿದ್ರಲ್ಲ ಗುರುಜಿ. ನಾವು ನಾಳೆಯಿಂದ ಮಾಡ್ತೀವ್ರಿ ಗುರುಜಿ. ಮಾಡಿ ತಾಯಿ, ನಾಳೆಯಿಂದನೇ ಮಾಡಿ, ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಆಗತ್ತೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯ ಚೇತರಿಕೆಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು 9 ಮಂಗಳವಾರ, 9 ಮಂಗಳವಾರ ಒಂದು ಕೆಂಪು ವಸ್ತ್ರದಲ್ಲಿ 1 ಹಿಡಿಯ ತೊಗರಿ ಬೇಳೆ, ಒಂದು ಬಿಳಿ ವಸ್ತ್ರದಲ್ಲಿ 1 ಹಿಡಿ ಉದ್ದಿನ ಬೇಳೆ, ಉದ್ದು ತೊಗರಿ ಎರಡೂ ಒಂದೊಂದು ಹಿಡಿನ ಕೆಂಪು ಮತ್ತು ಬಿಳಿ ವಸ್ತ್ರದಲ್ಲಿ ಗಂಟು ಹಾಕೋದ್ರಿಂದ, ಗಂಟು ಹಾಕಿರ್ತಕ್ಕಂಥ ವಸ್ತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ ಸಂಜೆ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇದಿಷ್ಟು ಮಾತ್ರ ಮಾಡಿ, ಖಂಡಿತ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಹಲೋ ಹಲೋ, ಮತ್ತೊಬ್ಬರು ಕರೆ ರೆಡಿಯಾಗಿದೆ. ಹಲೋ ಅನ್ನೋದು ನಿಧಾನ ಆಗ್ತಾ ಇದೆ. ಹಲೋ ಹಲೋ, ಹೇಳ್ತಾಯಿ, ಮಾತಾಡಮ್ಮ. ಗುರುಜಿ, ನಾವು ಯಜ್ಞದಿಂದ, ನನ್ನ ಹೆಸರು ವಿಜಯ ಅಂತ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ನನಗೆ ಹಾರ್ಟ್ ಪ್ರಾಬ್ಲಮ್. ನಾನು ನಮ್ಮ ಯಜಮಾನ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ನನಗಿಬ್ರು ಗಂಡ್ ಮಕ್ಳು ಇದ್ದಾರೆ. ಹೇಳಮ್ಮ. ನಮ್ಮ ಯಜಮಾನ್ರು ಯಾವ ಕೆಲಸ ಮಾಡಿದ್ರು ಕೈ ಎತ್ತಲ್ಲ ಗುರುಜಿ. ಮಕ್ಕಳು ಏನು ಓದ್ತಾ ಇದಾರೆ ತಾಯಿ? ಯಾರು ಗುರುಜಿ? ನಿನ್ ಮಕ್ಕಳು ಏನು ಓದ್ತಾ ಇದಾರಮ್ಮ? ಒಬ್ಬ 6th, ಒಬ್ಬ 3rd ಸ್ಟ್ಯಾಂಡರ್ಡ್ ಗುರುಜಿ. ಓಹೋ, ಇನ್ನ ಪುಟ್ಟ ಮಕ್ಕಳು. ನಾನು ಎಷ್ಟೋ ದಿನದಿಂದ ಕಾಲ್ ಮಾಡ್ತಾ ಇದ್ದೆ ಗುರುಜಿ. ಕಾಲ್ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯವ್ರ ಕೆಲಸ ಯಾವುದು ಸೆಟ್ ಆಗ್ತಾ ಇಲ್ಲ, ಜೀವನ ಕಷ್ಟ ಆಗುತ್ತೆ ಅಂತ ನೀವು ಹೇಳ್ಕೊತಾ ಇದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ ಬೇಗ ಗುಣ ಆಗುತ್ತೆ, ಭಯಪಡಬೇಡಿ. ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ರ ಒಂದು ಅನಾರೋಗ್ಯದ ಬಗ್ಗೆ ನೀವು ಚಿಂತನೆ ಮಾಡ್ತಾ ಹೋದರೆ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಮಕ್ಕಳ ಬಗ್ಗೆ, ಮನೆಯವ್ರ ಬಗ್ಗೆ ನೀವು ಕಾಳಜಿ ವಹಿಸೋಕ್ಕಾಗೋದಿಲ್ಲ. ಅದಕ್ಕಾಗಿ ಅಧೈರ್ಯ ಪಡಬೇಡಿ. ನೋಡಮ್ಮ, ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸ್ತಿರೋದಿಲ್ಲ. ಜೊತೆಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಪರಿಹಾರ ಇಲ್ದಿದ್ದಾಗ ಸಮಸ್ಯೆ ಹುಟ್ಟೋದೇ ಇಲ್ಲ. ಸಮಸ್ಯೆ ಹುಟ್ಟಿದ್ರೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ನೀನು ಭಯಪಡಬೇಡ, ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ಶೀಘ್ರವಾಗಿ ಸಮಸ್ಯೆಗಳಿಂದ ಹೊರಬರ್ತೀರಿ. ಒಳ್ಳೆಯದಾಗಲಿ. ನಾನು ಇದಕ್ಕೆ ಮುಂದಿನ ಭಾಗದಲ್ಲಿ ಏನು ಸಮಸ್ಯೆ ಇದು, ಈ ಸಮಸ್ಯೆಗೆ ಪರಿಹಾರ ಏನು ಮಾಡ್ಕೋಬೇಕೋ ನಾನು ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ.